Hello, my dear students. In this video lecture, we are explaining one more important topic, that is the criticisms against the Wagner's law of public expenditure. In the earlier video lecture, I am mentioning the various things in connection with the Wagner's law of public expenditure. Adolf Wagner is one of the German economist who advocate one of the important law in connection with the public expenditure, that is the Wagner's law of public expenditure. Wagner who says that in the recent year, because of the increasing the activities of the state, the public expenditure it is increasing in a very rapid way. The main causes for increasing the public expenditure, that is because of increasing the activities of the state in the recent year, according to Wagner. At the same time, the tax mobilizing capacity or revenue mobilizing capacity is not increasing as much as required in the recent year to meet the extra expenses made by the government authority. As a result of this, there is a problem arising in the recent year, according to Wagner. At the same time, he also explained the various things in connection with the expenditure is increasing in a very rapid way because of two important reasons. Number one is the because of increasing the defense expenditure. Number second is the increasing the cultural expenditure as well as welfare expenditure. As a result of this, the public expenditure that is increasing in a very rapid way, according to Wagner. ವಿದ್ಯಾರ್ಥಿಗಳೇ, ಇವತ್ತಿನ ವಿಡಿಯೋ ತರಗತಿಯಲ್ಲಿ ನಾನು ನಿಮಗೆ ಮುಖ್ಯವಾಗಿ ವ್ಯಾಗ್ನರ್ ಅವರ ಸಾರ್ವಜನಿಕ ವೆಚ್ಚ ಸಿದ್ಧಾಂತದ ಟೀಕೆಗಳ ಬಗ್ಗೆ ನಿಮಗೆ ಹೇಳಿಕೆ ಇದ್ದೇನೆ. ಇದಕ್ಕಿಂತ ಮೊದಲು ವ್ಯಾಗ್ನರ್ ಅವರ ಸಿದ್ಧಾಂತದ ಬಗ್ಗೆ ಒಂದಿಷ್ಟು ಪಕ್ಷಿ ನೋಟವನ್ನು ನಿಮ್ಮ ಮುಂದೆ ಇಡಲಿಕ್ಕೆ ಇಷ್ಟಪಡ್ತೇನೆ. ವ್ಯಾಗ್ನರ್ ಈತ ಒಬ್ಬ ಜರ್ಮನಿಯ ಅರ್ಥಶಾಸ್ತ್ರಜ್ಞ. ಈತ ಸಾರ್ವಜನಿಕ ವೆಚ್ಚ ಯಾಕೆ ಹೆಚ್ಚಾಗ್ತಾ ಇದೆ, ಸಾರ್ವಜನಿಕ ವೆಚ್ಚ ಅಧಿಕವಾಗಲಿಕ್ಕೆ ಕಾರಣಗಳೇನು ಎನ್ನುವಂಥ ವಿಷಯದ ಬಗ್ಗೆ ತನ್ನದೇ ಆದಂತಹ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾನೆ. ಈತನ ಪ್ರಕಾರ ಸಾರ್ವಜನಿಕ ವೆಚ್ಚ ಅಧಿಕವಾಗಲಿಕ್ಕೆ ಬಹಳ ಪ್ರಮುಖವಾದ ಕಾರಣ ಯಾವುದು ಅಂತ ಹೇಳಿದರೆ, ಇವತ್ತು ಸರ್ಕಾರದ ಚಟುವಟಿಕೆಗಳು ವಿಸ್ತಾರಗೊಳ್ತಾ ಇರುವಂಥದ್ದು. ಸರ್ಕಾರ ಹಿಂದಿಗಿಂತಲೂ ಕೂಡ ಹೆಚ್ಚಿನ ಚಟುವಟಿಕೆಯಲ್ಲಿ ತನ್ನನ್ನು ತಾನು ತೊಡಗಿಸಿಕೊಳ್ತಾ ಇದೆ. ಈ ಕಾರಣಕ್ಕೋಸ್ಕರವಾಗಿ ಸಾರ್ವಜನಿಕ ವೆಚ್ಚ ಇವತ್ತು ಜಾಸ್ತಿ ಆಗ್ತಾಯಿದೆ. ಆದರೆ ಸಾರ್ವಜನಿಕ ವೆಚ್ಚ ಹೆಚ್ಚಾದ ಒಂದು ದರದಲ್ಲಿ ಆದಾಯವನ್ನು ಸಂಗ್ರಹಿಸಲಿಕ್ಕೆ ಸರ್ಕಾರಕ್ಕೆ ಸಾಧ್ಯವಾಗ್ತಾ ಇಲ್ಲ. ಯಾಕೆಂದರೆ ತೆರಿಗೆಯನ್ನು ವಿಧಿಸಲಿಕ್ಕೆ ಒಂದು ಮಿತಿ ಇರುತ್ತೆ. ಆ ಮಿತಿಗಿಂತ ಹೆಚ್ಚಿನ ತೆರಿಗೆಯನ್ನು ಹಾಕಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಒಂದು ಕಡೆ ಸಾರ್ವಜನಿಕ ವೆಚ್ಚ ಒಂದೇ ಸಮನೆ ಹೆಚ್ಚಾಗ್ತಾ ಇದೆ. ತೆರಿಗೆಯಿಂದ ಗಳಿಸುವಂಥ ಆದಾಯದ ಪ್ರಮಾಣ ವೆಚ್ಚಕ್ಕೆ ಸರಿಸಮನಾಗಿ ಹೆಚ್ಚಾಗ್ತಾ ಇಲ್ಲ. ಹೀಗಾಗಿ ಆರ್ಥಿಕ ಸಮಸ್ಯೆಗಳನ್ನು ದೇಶಗಳು ಎದುರಿಸ್ತಾ ಇವೆ ಎನ್ನುವುದನ್ನು ವ್ಯಾಗ್ನರ್ ಅವರು ಪ್ರತಿಪಾದನೆ ಮಾಡ್ತಾರೆ. ಈ ವ್ಯಾಗ್ನರ್ ಅವರು ಸಾರ್ವಜನಿಕ ವೆಚ್ಚ ಹೆಚ್ಚಾಗಲಿಕ್ಕೆ ಕಾರಣವಾದ ಅಂಶಗಳನ್ನು ವಿಶಾಲವಾಗಿ ಎರಡು ಭಾಗಗಳಾಗಿ ವರ್ಗೀಕರಿಸ್ತಾರೆ. ಒಂದನೇ ಪ್ರಮುಖವಾದ ಅಂಶ ಯಾವುದು ಅಂತೇಳಿದರೆ ರಕ್ಷಣಾ ವೆಚ್ಚ ಹೆಚ್ಚಾಗ್ತಾ ಇರುವಂಥದ್ದು. ಇತ್ತೀಚಿನ ವರ್ಷಗಳಲ್ಲಿ ಎಲ್ಲ ರಾಷ್ಟ್ರಗಳು ಕೂಡ ಆಂತರಿಕ ಮತ್ತು ಬಾಹ್ಯ ರಕ್ಷಣೆಗೋಸ್ಕರವಾಗಿ ದೊಡ್ಡ ಪ್ರಮಾಣದಲ್ಲಿ ಹಣವನ್ನು ಖರ್ಚು ಮಾಡ್ತಾ ಇದೆ. ಅಂದರೆ ಆಧುನಿಕ ಯುದ್ಧೋಪಕರಣಗಳನ್ನ ಸಾಮಗ್ರಿಗಳನ್ನು ಸರ್ಕಾರ ಕೊಂಡುಕೊಳ್ಬೇಕಾದ ಅನಿವಾರ್ಯತೆ ಇವತ್ತು ಸೃಷ್ಟಿಯಾಗಿದೆ. ರಕ್ಷಣಾ ವಿಷಯಗಳಲ್ಲಿ ರಾಷ್ಟ್ರಗಳ ಮಧ್ಯೆ ಪೈಪೋಟಿ ಏರ್ಪಟ್ಟಿದೆ. ಆ ಕಾರಣಕ್ಕೋಸ್ಕರವಾಗಿ ಇವತ್ತು ರಕ್ಷಣಾ ವೆಚ್ಚ ಹೆಚ್ಚಾಗ್ತಿದೆ. ಇನ್ನೊಂದು ಎರಡನೇ ಪ್ರಮುಖವಾದ ಕಾರಣ ಅಂತ ಹೇಳಿದರೆ ಸಾಂಸ್ಕೃತಿಕ ಮತ್ತು ಯೋಗಕ್ಷೇಮದ ವೆಚ್ಚದ ಹೆಚ್ಚಳ. ಇವತ್ತು ಸಾಂಸ್ಕೃತಿಕ ವೆಚ್ಚ, ದೇಶದ ಸಂಸ್ಕೃತಿಯನ್ನು ರಕ್ಷಣೆ ಮಾಡುವ ಸಲುವಾಗಿ ಪ್ರತಿಯೊಂದು ರಾಷ್ಟ್ರವೂ ಕೂಡ ಹಣವನ್ನು ವೆಚ್ಚ ಮಾಡ್ತಾ ಇದೆ. ಜೊತೆಗೆ ಜನತೆಯ ಯೋಗಕ್ಷೇಮವನ್ನು ಸಾಧಿಸಲಿಕ್ಕೆ ಸರ್ಕಾರ ದೊಡ್ಡ ಪ್ರಮಾಣದಲ್ಲಿ ಹಣವನ್ನು ಖರ್ಚು ಮಾಡ್ತಾ ಇದೆ. ಈ ಎಲ್ಲ ಕಾರಣಗಳಿಂದಾಗಿ ಸಾರ್ವಜನಿಕ ವೆಚ್ಚ ಹೆಚ್ಚಾಗ್ತಾ ಇದೆ ಅಂಥೇಳಿ ವ್ಯಾಗ್ನರ್ ಅವರ ಸಿದ್ಧಾಂತ ತಿಳಿಸುತ್ತೆ. ಇದಿಷ್ಟು ವ್ಯಾಗ್ನರ್ ಅವರ ಸಿದ್ಧಾಂತದ ಒಂದು ಸಂಕ್ಷಿಪ್ತ ಪರಿಚಯ. ಇದನ್ನು ಮತ್ತೆ ಪುನಃ ನಿಮಗೆ ಮಾಡಿಕೊಟ್ಟಿದ್ದೀನಿ. ಈಗ ವ್ಯಾಗ್ನರ್ ಅವರ ಸಿದ್ಧಾಂತದಲ್ಲಿರುವಂಥ ದೋಷಗಳೇನು,
ಈ ಸಿದ್ಧಾಂತದ ಮೇಲೆ ಆಧುನಿಕ ಅರ್ಥಶಾಸ್ತ್ರಜ್ಞರು ಅಥವಾ ಬೇರೆ ಬೇರೆ ಅರ್ಥಶಾಸ್ತ್ರಜ್ಞರು ಮಾಡಿರುವಂಥ ಟೀಕೆಗಳು ಏನು ಎನ್ನುವುದರ ಬಗ್ಗೆ ನಿಮ್ಮ ಗಮನವನ್ನು ಸೆಳೆಯಲಿಕ್ಕೆ ಇಷ್ಟಪಡ್ತೀನಿ. ವ್ಯಾಗ್ನರ್ ದ ಕ್ರಿಟಿಸಿಸಮ್ಸ್ ಅಗೇನ್ಸ್ಟ್ ದಿ ವ್ಯಾಗ್ನರ್ಸ್ ಥಿಯರಿ ಆಫ್ ಪಬ್ಲಿಕ್ ಎಕ್ಸ್ಪೆಂಡಿಚರ್. ವ್ಯಾಗ್ನರ್ಸ್ ಥಿಯರಿ ಆಫ್ ಪಬ್ಲಿಕ್ ಎಕ್ಸ್ಪೆಂಡಿಚರ್. Some of the modern economists, namely called as Jack Weissman, Alan Peacock. Jack Weissman and Alan Peacock are the two important modern economists. They criticize the theory of public expenditure advocated by Wagner in the following ground. ಜಾಕ್ ವೈಸ್ಮನ್ ಮತ್ತು ಈ ಅಲೆನ್ ಪಿಕಾಕ್ ಎನ್ನುವಂಥ ಇಬ್ಬರು ಅರ್ಥಶಾಸ್ತ್ರಜ್ಞರು ವ್ಯಾಗ್ನರ್ ಅವರ ಸಿದ್ಧಾಂತದಲ್ಲಿ ಇರುವಂತಹ ದೋಷಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತಾರೆ, ಅದನ್ನು ತೋರಿಸ್ತಾರೆ. ಆ ದೋಷಗಳು ಯಾವುದು ಅಂತ ನಾವೀಗ ಒನ್ ಬೈ ಒನ್ ಈಗ ನಿಮಗೆ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಮೊದಲನೇ ದೋಷ ಏನು ಅಂತ ಹೇಳಿದರೆ, ನೆಗ್ಲೆಕ್ಟ್ ದಿ ಇಂಟರ್ಡಿಸಿಪ್ಲಿನರಿ ರಿಲೇಷನ್ಶಿಪ್. According to Weissman and Peacock, who says that the public expenditure increasing in the modern days because of the interdisciplinary problem, because of the various reasons, that is socio-economic, cultural, defense. These are the various, because of the interrelated aspects, the defense expenditure is increasing in a very rapid way. Unfortunately, Wagner is not able to consider the interdisciplinary aspects that contributes to increasing the public expenditure. That is one of the important criticisms against the Wagner's theory of public expenditure. ವ್ಯಾಗ್ನರ್ ಅವರ ಸಿದ್ಧಾಂತದ ಮೇಲೆ ಇರುವಂತಹ ಪ್ರಮುಖವಾದ ಮತ್ತೊಂದು ಟೀಕೆ, ಭಾಳ ಮುಖ್ಯವಾದ ಒಂದನೇ ಟೀಕೆ ಏನು ಅಂತ ಹೇಳಿದರೆ, ಈ ಅಂತರ್ಶಿಸ್ತೀಯ ಅಥವಾ ಈ ಅಂತರ್ವಿಷಯಕ ಸಂಬಂಧಗಳ ನಿರ್ಲಕ್ಷ್ಯ. ಅಂತರ್ವಿಷಯಕಗಳ ನಡುವಣ ಸಂಬಂಧವನ್ನು ನಿರ್ಲಕ್ಷ್ಯ ಮಾಡಿದಾಗಿದೆ. ಯಾವುದೇ ಒಂದು ರಾಷ್ಟ್ರದಲ್ಲಿ ಸಾರ್ವಜನಿಕ ವೆಚ್ಚ ಹೆಚ್ಚಾಗಲಿಕ್ಕೆ ಯಾವುದೇ ಒಂದು ಕಾರಣವಲ್ಲ, ಅಥವಾ ಯಾವುದೇ ಒಂದು ಅಂಶಗಳು ಕಾರಣವಲ್ಲ, ಒಂದಕ್ಕಿಂತ ಹೆಚ್ಚಿನ ಅಂಶಗಳು ಕಾರಣವಾಗ್ತವೆ. ಅದು ಆರ್ಥಿಕ, ಸಾಮಾಜಿಕ, ರಾಜಕೀಯ, ಶೈಕ್ಷಣಿಕ, ಸಾಂಸ್ಕೃತಿಕ, ಸಾಮಾಜಿಕ, ಹೀಗೆ ಅನೇಕ ಕಾರಣಗಳಿಂದಾಗಿ ಸಾರ್ವಜನಿಕ ವೆಚ್ಚ ಹೆಚ್ಚಾಗ್ತಾಯಿದೆ. ಆದರೆ ವ್ಯಾಗ್ನರ್ ಇದನ್ನು ಪರಿಗಣಿಸುವಲ್ಲಿ ವಿಫಲವಾಗಿದ್ದಾನೆ. ಆತ ಕೇವಲ ಎರಡು ಅಂಶಗಳಿಂದಾಗಿ ಅಥವಾ ಎರಡು ಪ್ರಮುಖವಾದ ಕಾರಣಗಳಿಂದಾಗಿ ಇತ್ತೀಚಿನ ವರ್ಷಗಳಲ್ಲಿ ಸಾರ್ವಜನಿಕ ವೆಚ್ಚ ಅಧಿಕವಾಗಿದೆ ಎನ್ನುವಂತಹ ಒಟ್ಟಾರೆ ಅಭಿಪ್ರಾಯಕ್ಕೆ ಆತ ಬಂದಿದ್ದಾನೆ. ಇದು ಸರಿಯಲ್ಲ ಅಂತ ಹೇಳಿ ಈ ವೈಸ್ಮನ್ ಮತ್ತು ಪಿಕಾಕ್ ಎನ್ನುವಂಥ ಅರ್ಥಶಾಸ್ತ್ರಜ್ಞರು ಟೀಕೆಯನ್ನು ಮಾಡ್ತಾರೆ. That is the first important criticisms. The second important criticisms against this particular theory, this theory is not able to consider, this theory is not a comprehensive analysis. Wagner's theory of public expenditure is not a comprehensive analysis. It is considered only a few variables that responsible for increasing the public expenditure according to Peacock and Weissman. ಈ ಸಿದ್ಧಾಂತದ ಮೇಲೆ ಇರುವಂಥ ಎರಡನೇ ಪ್ರಮುಖವಾದಂಥ ಟೀಕೆ ಏನು ಅಂತ ಹೇಳಿದ್ರೆ, ಸವಿಸ್ತಾರವಾದಂಥ ವಿಶ್ಲೇಷಣೆಯಲ್ಲ. ವ್ಯಾಗ್ನರ್ ಅವರ ಸಾರ್ವಜನಿಕ ವೆಚ್ಚದ ಸಿದ್ಧಾಂತವು ಸವಿಸ್ತಾರವಾದಂಥ ಒಂದು ವಿಶ್ಲೇಷಣೆ ಅಲ್ಲ. ಕೇವಲ ಕೆಲವು ಪರಿಮಾಣಗಳನ್ನು ಇಟ್ಕೊಂಡ್ಬಿಟ್ಟು ಇಲ್ಲಿ ತಮ್ಮ ಸಿದ್ಧಾಂತವನ್ನು ಇವರು ಮಂಡಿಸಿದ್ದಾರೆ. ಹಾಗಾಗಿ ಇದು ಒಂದು ವಿಸ್ತಾರವಾದಂತಹ ತಳಹದಿ ಆಧಾರದ ಮೇಲೆ ರೂಪಿಸಿರುವಂತಹ ಸಿದ್ಧಾಂತ ಅಲ್ಲ ಅಂತ ಹೇಳಿ ಇದನ್ನು ಟೀಕಿಸಲಾಗುತ್ತೆ. ಈ ಸಿದ್ಧಾಂತದ ಮೇಲಿರುವಂಥ ಎರಡನೇ ಟೀಕೆ ಯಾವುದು? ಸವಿಸ್ತಾರವಾದಂಥ ಸಿದ್ಧಾಂತ ಅಲ್ಲ. ಸವಿಸ್ತಾರವಾದ ಸಿದ್ಧಾಂತ ಅಲ್ಲ ಅರ್ಥ ಏನು? ಎಲ್ಲ ವಿಷಯಗಳನ್ನು ಕೂಡ, ಅಥವಾ ಸಾರ್ವಜನಿಕ ವೆಚ್ಚ ಹೆಚ್ಚಾಗಲಿಕ್ಕೆ ಕಾರಣವಾದ ಎಲ್ಲ ವಿಷಯಗಳನ್ನು ಕೂಡ ಇವರು ಪರಿಗಣಿಸಿಲ್ಲ. ಕೆಲವು ಅಂಶಗಳನ್ನು ಪರಿಗಣಿಸಿ ಈ ಸಿದ್ಧಾಂತವನ್ನು ರೂಪಿಸಿದ್ದಾರೆ. ಹಾಗಾಗಿ ಇದನ್ನು ಒಪ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಅಂಥೇಳಿ ಪೀಕಾಕ್ ಮತ್ತು ವೈಸ್ಮನ್ ಎನ್ನುವಂಥ ಇಬ್ಬರು ಅರ್ಥಶಾಸ್ತ್ರಜ್ಞರು ಟೀಕಿಸ್ತಾರೆ. ದಟ್ ಈಸ್ ದಿ ಸೆಕೆಂಡ್ ಇಂಪಾರ್ಟೆಂಟ್ ಕ್ರಿಟಿಸಿಸಮ್ಸ್. The third important criticism against this theory, that is not widely applicable to the developed country.
According to Wagner, this theory, the Wagner's theory of public expenditure, it is not widely accepted, or it is not widely applicable to the developed country. It is only applicable to the underdeveloped country. According to Wagner, the public expenditure is increasing in a very rapid way only in the underdeveloped country or developing economies of the world. It is not concerning about the developed country. That is one of the important criticism. In the recent year, public expenditure is not only increasing in the underdeveloped third world or developing economies, it is also increasing in the developed country also. It is a universal problem. The public expenditure that is increasing in a very rapid way, that is a universal problem. It is not only concerning to only the underdeveloped or poor countries of the world or third world countries of the world. That is one of the important criticisms against this theory developed by Wagner. ವ್ಯಾಗ್ನರ್ ಅವರ ಸಿದ್ಧಾಂತದ ಮೇಲೆ ಇರುವಂತಹ ಮತ್ತೊಂದು ಪ್ರಮುಖವಾದ ಟೀಕೆ ಅಂತ ಹೇಳಿದರೆ, ಅಭಿವೃದ್ಧಿ ಹೊಂದಿದ ದೇಶಗಳಿಗೆ ಹೆಚ್ಚಾಗಿ ಅನ್ವಯಿಸುವುದಿಲ್ಲ. ಅಭಿವೃದ್ಧಿ ಹೊಂದಿದ ದೇಶಗಳಿಗೆ ಹೆಚ್ಚಾಗಿ ಇದು ಅನ್ವಯಿಸುವುದಿಲ್ಲ ಎನ್ನುವಂಥ ಒಂದು ಅಂಶವನ್ನು ವ್ಯಾಗ್ನರ್ ಹೇಳ್ತಾನೆ. ಅಂದರೆ ವ್ಯಾಗ್ನರ್ ಅವರ ಪ್ರಕಾರ ಈ ಸಾರ್ವಜನಿಕ ವೆಚ್ಚ ಹೆಚ್ಚಾಗ್ತಾ ಇರುವಂಥದ್ದು ಕೇವಲ ಅನಭಿವೃದ್ಧ ದೇಶಗಳಲ್ಲಿ, ಅಭಿವೃದ್ಧಿ ಹೊಂದುತ್ತಿರುವ ದೇಶಗಳಲ್ಲಿ, ತೃತೀಯ ಜಗತ್ತಿನ ರಾಷ್ಟ್ರಗಳಲ್ಲಿ ಅಂತ ಈ ಒಂದು ವ್ಯಾಗ್ನರ್ ಹೇಳ್ತಾನೆ. ಆದರೆ ವಾಸ್ತವವಾಗಿ ಸಾರ್ವಜನಿಕ ವೆಚ್ಚ ಹೆಚ್ಚಾಗ್ತಾ ಇರುವಂಥದ್ದು ಪ್ರಪಂಚದ ಎಲ್ಲ ರಾಷ್ಟ್ರಗಳಲ್ಲೂ ಕೂಡ. ಇವತ್ತು ಅಮೆರಿಕದಲ್ಲೂ ಕೂಡ ಸಾರ್ವಜನಿಕ ವೆಚ್ಚ ಹೆಚ್ಚಾಗ್ತಾ ಇದೆ, ಭಾರತದಲ್ಲೂ ಕೂಡ ಸಾರ್ವಜನಿಕ ವೆಚ್ಚ ಹೆಚ್ಚಾಗ್ತಾ ಇದೆ, ಪಾಕಿಸ್ತಾನದಲ್ಲೂ ಕೂಡ ಸಾರ್ವಜನಿಕ ವೆಚ್ಚ ಹೆಚ್ಚಾಗ್ತಿದೆ, ಜಿಂಬಾಬ್ವೆಯಲ್ಲೂ ಕೂಡ ಸಾರ್ವಜನಿಕ ವೆಚ್ಚ ಹೆಚ್ಚಾಗ್ತಿದೆ, ನೇಪಾಳದಲ್ಲೂ ಕೂಡ ಸಾರ್ವಜನಿಕ ವೆಚ್ಚ ಹೆಚ್ಚಾಗ್ತಿದೆ. ಅಂದರೆ ಪ್ರಪಂಚದ ಎಲ್ಲ ರಾಷ್ಟ್ರಗಳಲ್ಲೂ ಕೂಡ ಸಾರ್ವಜನಿಕ ವೆಚ್ಚ ಹೆಚ್ಚಾಗ್ತಾ ಇದೆ. ಆದರೆ ಈ ಒಂದು ವ್ಯಾಗ್ನರ್ ಅವರ ಸಿದ್ಧಾಂತ ಕೇವಲ ಅನಭಿವೃದ್ಧ ರಾಷ್ಟ್ರಗಳಲ್ಲಿ ಮಾತ್ರ, ತೃತೀಯ ಜಗತ್ತಿನ ರಾಷ್ಟ್ರಗಳಲ್ಲಿ ಮಾತ್ರ ಸಾರ್ವಜನಿಕ ವೆಚ್ಚ ಹೆಚ್ಚಾಗ್ತಿದೆ ಎನ್ನುವಂತಹ ಒಂದು ನಂಬಿಕೆಯನ್ನು ಇಟ್ಕೊಂಡಿದೆ. ಹಾಗಾಗಿ ಇದು ಸರಿಯಲ್ಲ ಅಂಥೇಳಿ ಪೀಕಾಕ್ ಮತ್ತು ವೈಸ್ಮನ್ ಎನ್ನುವಂಥ ಇಬ್ಬರು ಅರ್ಥಶಾಸ್ತ್ರಜ್ಞರು ಈ ಸಿದ್ಧಾಂತವನ್ನು ಟೀಕಿಸ್ತಾರೆ. ದಿ ನೆಕ್ಸ್ಟ್ ಇಂಪಾರ್ಟೆಂಟ್ ಕ್ರಿಟಿಸಿಸಮ್ಸ್ ಅಗೇನ್ಸ್ಟ್ ದಿಸ್ ಪರ್ಟಿಕ್ಯುಲರ್ ಥಿಯರಿ, ದಟ್ ಈಸ್ ಇಟ್ ಇಗ್ನೋರ್ಸ್ ದಿ ಇನ್ಫ್ಲುಯೆನ್ಸ್ ಆಫ್ ವಾರ್. ಇನ್ ದಿ ಮಾಡರ್ನ್ ಡೇಸ್, because of the influence of the war, the public expenditure that is increasing in a very rapid way. Especially in the 20th century, two world wars are taken place in the different part of the world or in the entire world. As a result of this, every countries of the world, they incurred huge amount of expenses. After the Second World War, in between, the entire world is divided into two groups. Number one is the American bloc. Number second is the Soviet Union bloc. In between these two groups, there is a Cold War among the two groups of the world. As a result of Cold War, each and every country, they concentrate more on their defense expenses. That is very, very important one. In the recent year, in the modern economies, each and every countries of the world, they contribute a lot to the defense expenditure. For example, India, in the recent year in India, our defense expenditure that is increasing day by day. That is in the last budget, that is over the 13.5% of the total GDP that is shared with the defense expenditure. As against this, in case of Pakistan, nearly 40% of the total GDP that is used for the defense services. In case of America, in case of Russia, each and every countries of the world, they try to contribute the larger amount of money on defense sector. Because of the war, because of the situation of war, that is neglected by the Wagner's theory. That is one of the important criticisms. ವ್ಯಾಗ್ನರ್ ಅವರ ಸಿದ್ಧಾಂತದ ಮೇಲೆ ಇರುವಂಥ ಮತ್ತೊಂದು ಪ್ರಮುಖವಾದ ಟೀಕೆ ಏನು ಅಂತ ಹೇಳಿದರೆ, ಈ ಯುದ್ಧದ ಅಂಶಗಳನ್ನು ಅಥವಾ
ಯುದ್ಧದ ಪ್ರಭಾವವನ್ನು ವ್ಯಾಗ್ನರ್ ಅವರ ಸಿದ್ಧಾಂತ ನಿರ್ಲಕ್ಷ್ಯ ಮಾಡಿದೆ. ಇವತ್ತು ಅಂದರೆ 20ನೇ ಶತಮಾನದಲ್ಲಿ ಈಗಾಗಲೇ 2 ಮಹಾಯುದ್ಧಗಳು ನಡೆದು ಹೋಗಿವೆ. 3ನೇ ಮಹಾಯುದ್ಧಕ್ಕೆ ಇಡೀ ಪ್ರಪಂಚ ಸಿದ್ಧವಾಗ್ತಾ ಇದೆ. ಇಂಥ ಸನ್ನಿವೇಶಗಳಲ್ಲಿ ಯುದ್ಧದ ಪ್ರಭಾವವನ್ನು ವ್ಯಾಗ್ನರ್ ಅವರ ಸಿದ್ಧಾಂತ ನಿರ್ಲಕ್ಷ್ಯ ಮಾಡಿದೆ, ಪರಿಗಣನೆಗೆ ತೆಗೆದುಕೊಂಡಿಲ್ಲ. ನಿಮಗೆಲ್ಲ ಗೊತ್ತಿದೆ, 2ನೇ ಮಹಾಯುದ್ಧ ಕಳೆದ ನಂತರ ಇಡೀ ಪ್ರಪಂಚ 2 ಭಾಗಗಳಾಗಿ ಅದು ವಿಭಜನೆ ಆಯಿತು. ಒಂದು ಅಮೆರಿಕದ ನಾಯಕತ್ವ, ಇನ್ನೊಂದು ಸೋವಿಯತ್ ರಷ್ಯಾದ ನಾಯಕತ್ವದಲ್ಲಿ 2 ಗುಂಪುಗಳಾಗಿ ವಿಭಜನೆ ಆಯಿತು. ಅವುಗಳ ನಡುವೆ ಶೀತಲ ಯುದ್ಧ ಏರ್ಪಟ್ಟಿತು. ಕೋಲ್ಡ್ ವಾರ್ ಅಂತ ನೀವೇನು ಓದ್ತಿರಲ್ಲ, ಆ ಕೋಲ್ಡ್ ವಾರ್ ಏರ್ಪಟ್ಟಿತ್ತು. ಆ ಕೋಲ್ಡ್ ವಾರ್ನ ಪರಿಣಾಮ ಪ್ರತಿಯೊಂದು ದೇಶವೂ ಕೂಡ ತನ್ನ ಪ್ರತಿಸ್ಪರ್ಧಿ ದೇಶವನ್ನು ಸಂಶಯದಿಂದ ನೋಡುವಂಥ ಸ್ಥಿತಿ ನಿರ್ಮಾಣವಾಯಿತು. ಅದಕ್ಕೋಸ್ಕರವಾಗಿ ತನ್ನ ದೇಶವನ್ನು ರಕ್ಷಣೆ ಮಾಡಿಕೊಳ್ಳಲಿಕ್ಕೆ ದೊಡ್ಡ ಪ್ರಮಾಣದಲ್ಲಿ ರಕ್ಷಣಾ ವೆಚ್ಚವನ್ನು, ನೇರವಾಗಿ ಯುದ್ಧ ಆಗದೇ ಇದ್ದರೂ ಕೂಡ ರಕ್ಷಣಾ ವೆಚ್ಚಕ್ಕೆ ಹೆಚ್ಚಿನ ಮಹತ್ವವನ್ನು ಇವತ್ತು ಕೊಡಬೇಕಾದಂಥ ಪರಿಸ್ಥಿತಿ ಬಂದಿದೆ. ಇವತ್ತು ಭಾರತವನ್ನು ನೋಡಿ, ನಮ್ಮ ಒಟ್ಟು ರಾಷ್ಟ್ರೀಯ ಆದಾಯದ 13.5% ನಾವು ರಕ್ಷಣೆಗೆ ಮೀಸಲಾಗಿಟ್ಟಿದ್ದೇವೆ. ಶಿಕ್ಷಣಕ್ಕೆ ಮೀಸಲಾಗಿಟ್ಟಂಥ ಹಣ ಕೇವಲ 3.9 ಅಥವಾ 4% ಮಾತ್ರ. ಹಾಗೆ ಆರೋಗ್ಯ ಸೇವೆಗಳಿಗೆ ನಾವು ಮೀಸಲಾಗಿಟ್ಟಂಥ ಹಣ ಇಂಥ ಕೋವಿಡ್ ಸಿಚುವೇಷನ್ನಲ್ಲೂ ಕೂಡ 8.9 ಅಷ್ಟು ಮಾತ್ರ. ಅಂದರೆ ಯುದ್ಧದ ಭೀತಿ ಇದೆಯಲ್ಲ, ಯುದ್ಧಕ್ಕೆ ತಯಾರಿ ಮಾಡುವಂಥದ್ದು ಪ್ರತಿಯೊಂದು ರಾಷ್ಟ್ರಗಳಿಗೂ ಕೂಡ ಇವತ್ತು ಅನಿವಾರ್ಯವಾಗಿಬಿಟ್ಟಿದೆ. ಪಾಕಿಸ್ತಾನದ ರಾಷ್ಟ್ರೀಯ ಆದಾಯದ 40% ಅವರು ಈ ಒಂದು ರಕ್ಷಣಾ ಕ್ಷೇತ್ರಕ್ಕೋಸ್ಕರವಾಗಿ ಮೀಸಲಾಗಿಟ್ಟಿದ್ದಾರೆ. ಅಮೆರಿಕವೂ ಕೂಡ ದೊಡ್ಡ ಮೊತ್ತದಲ್ಲಿ ರಕ್ಷಣಾ ವೆಚ್ಚವನ್ನು ಇವತ್ತು ಮಾಡ್ತಾ ಇದೆ. ಅಂದರೆ ಯುದ್ಧದ ಪ್ರಭಾವವನ್ನು ಯಾವ ರಾಷ್ಟ್ರವೂ ಕೂಡ ತಳ್ಳಿ ಹಾಕಲಿಕ್ಕೆ ಬರೋದಿಲ್ಲ. ಈ 3ನೇ ಮಹಾಯುದ್ಧ ಯಾವಾಗ ಬೇಕಾದರೂ ಸ್ಫೋಟಿಸ್ಬೋದು, ಆಗಬಹುದು. ಹಾಗಾಗಿ ಯುದ್ಧದ ಒಂದು ಪ್ರಭಾವವನ್ನು ಈ ವ್ಯಾಗ್ನರ್ ಅವರ ಸಿದ್ಧಾಂತ ಎಲ್ಲೂ ಕೂಡ ಪರಿಗಣಿಸಿಲ್ಲ. ದಟ್ ಈಸ್ ಒನ್ ಆಫ್ ದಿ ಇಂಪಾರ್ಟೆಂಟ್ ಕ್ರಿಟಿಸಿಸಮ್ಸ್ ಅಗೇನ್ಸ್ಟ್ ದಿ ವ್ಯಾಗ್ನರ್ಸ್ ಲಾ ಆಫ್ ಪಬ್ಲಿಕ್ ಎಕ್ಸ್ಪೆಂಡಿಚರ್. Wagner's law of public expenditure. These are the various criticisms against the Wagner's law of public expenditure. ಇವೆಲ್ಲವೂ ಕೂಡ ವ್ಯಾಗ್ನರ್ ಅವರ ಸಿದ್ಧಾಂತದ ಮೇಲಿರುವಂತಹ ಕೆಲವು ಪ್ರಮುಖವಾದ ಟೀಕೆಗಳಾಗಿವೆ. ಇಷ್ಟೆಲ್ಲ ಟೀಕೆಗಳ ಮಧ್ಯೆ, beside all these criticisms, at the end, as a student of economics, we definitely conclude that Wagner's law of public expenditure, it is one of the important theory. It attempts to explain the real causes which responsible for increasing the public expenditure in the recent year. That is, increasing the activities of the state. That is the real causes that responsible for increasing the public expenditure in the recent year. This particular theory neglects some other things also, but it really points out the real causes which are responsible for increase in the public expenditure. ಈ ಒಂದು ಸಾರ್ವಜನಿಕ ವೆಚ್ಚಕ್ಕೆ ಸಂಬಂಧಪಟ್ಟಂತೆ ವ್ಯಾಗ್ನರ್ ಅವರ ಸಿದ್ಧಾಂತದಲ್ಲಿ ಈ ಎಲ್ಲ ದೋಷಗಳನ್ನು ಈ ವೈಸ್ಮನ್ ಮತ್ತು ಪಿಕಾಕ್ ಎನ್ನುವಂಥ ಅರ್ಥಶಾಸ್ತ್ರಜ್ಞರು ತೋರಿಸಿಕೊಟ್ಟಿದ್ದಾರೆ, ನಿಜ. ಆದರೆ ಅಂತಿಮವಾಗಿ ನಾವು ಏನು ಹೇಳ್ಬೋದು ಅಂತ ಹೇಳಿದರೆ, ವ್ಯಾಗ್ನರ್ ಅವರ ಸಿದ್ಧಾಂತದಲ್ಲಿ ಇಷ್ಟೆಲ್ಲ ಲೋಪದೋಷಗಳು ಇದ್ದಾಗ್ಯೂ ಕೂಡ, ಇದು ಲೋಪದೋಷಗಳ ಹೊರತಾಗಿಲ್ಲ, ಲೋಪದೋಷಗಳು ಇದ್ದಾಗ್ಯೂ ಕೂಡ ಯಾವುದೇ ಒಂದು ದೇಶದಲ್ಲಿ ಸಾರ್ವಜನಿಕ ವೆಚ್ಚ ಹೆಚ್ಚಾಗಲಿಕ್ಕೆ ಕಾರಣವಾದಂತಹ ನೈಜ ಅಂಶವಾದಂತಹ ಸರ್ಕಾರದ ಚಟುವಟಿಕೆಯಲ್ಲಿನ ಹೆಚ್ಚಳ, ಇದನ್ನು ಈ ಸಿದ್ಧಾಂತ ಪ್ರತಿಪಾದನೆ ಮಾಡಿದೆ. ಇದು ಸಾರ್ವಜನಿಕ ವೆಚ್ಚದ ಹೆಚ್ಚಳಕ್ಕೆ ನಿಜವಾದ ಕಾರಣವಾಗಿದೆ. ಇತರ ಅನೇಕ ಕಾರಣಗಳಿವೆ, ಅದನ್ನು ಈ ಸಿದ್ಧಾಂತ ಪರಿಗಣಿಸದೇ ಇರ್ಬೋದು. ಆದರೆ ಈ ಸಿದ್ಧಾಂತ ಸಾರ್ವಜನಿಕ ವೆಚ್ಚ ಹೆಚ್ಚಾಗಲಿಕ್ಕೆ ಕಾರಣವಾದಂತಹ ಪ್ರಮುಖ ಅಂಶಗಳನ್ನು ಗುರುತಿಸಿದೆ ಎಂಬುದರಲ್ಲಿ ಎರಡು ಮಾತಿಲ್ಲ. ದಟ್ ಈಸ್ ಅಬೌಟ್ ದಿ ವ್ಯಾಗ್ನರ್ಸ್ ಲಾ ಆಫ್ ಪಬ್ಲಿಕ್ ಎಕ್ಸ್ಪೆಂಡಿಚರ್. ಇದು ವ್ಯಾಗ್ನರ್ ಅವರ ಸಾರ್ವಜನಿಕ ವೆಚ್ಚದ ಸಿದ್ಧಾಂತ ಮತ್ತು ಅದಕ್ಕೆ ಸಂಬಂಧಪಟ್ಟಂಥ ಬೇರೆ ಬೇರೆ ಅಂಶಗಳಾಗಿವೆ. ನಿಮಗೆ ಪರೀಕ್ಷೆಯಲ್ಲಿ ಮುಖ್ಯವಾಗಿ ಇದರ ಬಗ್ಗೆ ನಿಮಗೆ 10 ಮಾರ್ಕಿನ ಪ್ರಶ್ನೆಯನ್ನು ಕೇಳ್ತಾರೆ. ಎಕ್ಸ್ಪ್ಲೈನ್ ದಿ ವ್ಯಾಗ್ನರ್ಸ್ ಲಾ ಆಫ್ ಪಬ್ಲಿಕ್ ಎಕ್ಸ್ಪೆಂಡಿಚರ್. ವ್ಯಾಗ್ನರ್ ಅವರ ಸಾರ್ವಜನಿಕ ವೆಚ್ಚದ ಸಿದ್ಧಾಂತವನ್ನು ವಿವರಿಸಿ ಅಂತ ಕೇಳಿದಾಗ ಈ ಎಲ್ಲ ಅಂಶಗಳನ್ನು ಕೂಡ ಬರೆದು, ಕ್ರಿಟಿಸಿಸಮ್ಸ್ ಟೀಕೆಗಳನ್ನು ಕೂಡ ಬರೆದುಬಿಟ್ಟು ಅಂತಿಮವಾಗಿ ಅದಕ್ಕೆ ಒಂದು ಕನ್ಕ್ಲೂಡಿಂಗ್ ರಿಮಾರ್ಕ್ಸನ್ನು ಕೂಡ ನೀವು ಕೊಡಬೇಕಾಗತ್ತೆ.
ಹಾಗೆ ಬರೆದಾಗ ಮಾತ್ರ ನಿಮ್ಮ ಸಿದ್ಧಾಂತ ಅಥವಾ ನಿಮ್ಮ ಒಂದು ಆನ್ಸರು ಪರಿಪೂರ್ಣ ಆಗತ್ತೆ. ಇದು ವ್ಯಾಗ್ನರ್ ಅವರ ಸಿದ್ಧಾಂತಕ್ಕೆ ಸಂಬಂಧಪಟ್ಟಂತೆ ನಿಮಗೆ ಹೇಳುವಂಥ ವಿಷಯಗಳು. ಮುಂದಿನ ತರಗತಿಯಲ್ಲಿ ಉಳಿದ ವಿಷಯಗಳ ಬಗ್ಗೆ ಚರ್ಚೆ ಮಾಡುವ. ಥ್ಯಾಂಕ್ ಯು.